ಗುರುಜಿ, ಕೃಷ್ಣ ರಹಸ್ಯವನ್ನ ಬಯಲು ಮಾಡ್ತಾ ಇದ್ದೀರಾ. ಹಾಗೆ ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತಿದ್ದೀರಾ? ಇವತ್ತಿನ ಸಂಸ್ಕಾರದಲ್ಲಿ ಬಹಳ ವಿಚಾರವಾಗಿ ಮಾತಾಡಬೇಕು. ಪ್ರತಿಯೊಬ್ಬರೂ ಸಂಸ್ಕಾರ ಅನ್ನೋದನ್ನ ಕಲಿಬೇಕು, ಜ್ಞಾಪಕ ಇಟ್ಕೋಬೇಕು, ಸನಾತನ ಧರ್ಮದ ಮೌಲ್ಯಗಳನ್ನ ಉಳಿಸ್ಕೋಬೇಕು. ದೇವಸ್ಥಾನದಲ್ಲಿ ಹೇಗಿರಬೇಕು, ಏನ್ ಮಾಡಬೇಕು ಎಲ್ಲವೂ ತಿಳಿಸ್ಕೊಟ್ವಿ. ಸಾಧಾರಣವಾಗಿ ಒಂದು ತೀರ್ಥವನ್ನು ತಗೊಂಡಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ತೀರ್ಥವನ್ನ ಎಂಜಲ್ ಮಾಡ್ತಾರೆ. ಕೈಯನ್ನು ಎಂಜಲ್ ಮಾಡೋದು, ಬಾಯನ್ನು ಎಂಜಲ್ ಮಾಡೋದು, ಈ ಎಂಜಲ್ ಸ್ವಭಾವ ಕೈಯಲ್ಲಿ ಮಾಡ್ತಾ ಇರ್ತಾರೆ. ಇನ್ನೊಬ್ಬರ ಎಂಜಲ್ನ ತಿನ್ನೋದು, ಇದೆಲ್ಲ ಒಂಥರ ದರಿದ್ರ. ಶನಿ ತಾವುಗಳು ಗೊತ್ತಿಲ್ಲದೇನೆ ನಿಮ್ಮಲ್ಲಿ ಕೈಯಲ್ಲಿ ಮಾಡಿಸ್ತಕ್ಕಂಥ ದಾರಿದ್ರವಾದ ಕೆಲಸ ಇದು. ನಿಮಗೆ ಅನುಭವಿಸಬೇಕಾದ ವಿಚಾರಗಳು ಹೀಗೆ. ಒಬ್ಬೊಬ್ಬರಿಗೆ ಒಂದೊಂದು ತಟ್ಟೆ, ಒಬ್ಬೊಬ್ಬರಿಗೆ ಒಂದೊಂದು ಸಪರೇಟ್ ಲೋಟ. ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ರು? ನಿನ್ನ ದೋಷ ಇನ್ನೊಬ್ಬನಿಗೆ, ಅವನ ದೋಷ ಮತ್ತೊಬ್ಬನಿಗೆ. ಗೊತ್ತಿಲ್ಲದೆ ಇವನ್ ಬಾಟ್ಲ್ ಅವನು ಎಂಜಲ್ ಮಾಡೋದು, ಅವನ ಬಾಟ್ಲಲ್ಲಿ ಇವನು ಕುಡಿಯೋದು. ಏನ್ ದರಿದ್ರ ಇದೆಲ್ಲ. ಅದಕ್ಕೆ ಈ ಕರ್ಮಗಳಿಗೆ ಅನುಭವಿಸಕ್ಕೆ ನೀವು ಗೊತ್ತಿಲ್ಲದೆ ಮಾಡ್ತಕ್ಕಂಥ ಅನ್ಯಾಯಗಳು. ಬಾಳೆಹಣ್ಣು ತಗೊಂತೀರ, ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ, ಒಂದು ದೇವಸ್ಥಾನಕ್ಕೆ ಹೋಗ್ತೀರ. ಆ ಬಾಳೆಹಣ್ಣ ಯಾವ ತಿಳ್ಕೊಳ್ಳಿ, ಮೇಲ್ಭಾಗ ಇರತಕ್ಕಂಥ ಬಾಳೆಹಣ್ಣನ್ನ ಕೆಳಭಾಗದಲ್ಲಿ ಅಂದ್ರೆ ತೊಟ್ಟು ಯಾವ ಕಡೆ ಇದೆಯೋ ಆ ಕಡೆ ಮುರಿಬಾರ್ದು. ಬಾಳೆಹಣ್ಣು ಎಲ್ಲಿ ಸಿಕ್ಕಾಕೊಂಡಿರುತ್ತೆ ಆ ಭಾಗದಲ್ಲ ತೆಗೆಯೋದು. ಕೊನೆಯ ತುದಿಯ ಭಾಗ ಅಂದ್ರೆ ಕೊನೆಯ ಭಾಗ ಈ ಕಡೆ ತೆಗಿಬೇಕು, ಸಿಪ್ಪೆನ ತೆಗೆಯೋದಕ್ಕ. ಅದನ್ನ ಏನ್ ಮಾಡ್ಬಿಡ್ತಾರೆ, ಮೇಲ್ಗಡೆ ಬಾಳೆಹಣ್ಣು ಎಲ್ಲಿ ಕಿತ್ತಿರ್ತೀವೋ ಅಲ್ಲಿಂದ ಸಿಪ್ಪೆ ಈಸಿಯಾಗಿ ತೆಗೆದು ಬಿಡ್ಬೋದು ಅಂತ ತೆಗೆಯೋದು. ತಪ್ಪಿದು. ಕಾಲ್ಪನಿಕವಾಗಿ ನೈವೇದ್ಯ ಮಾಡೋದು ಯಾವ ಕಾಲದಲ್ಲಿ, ಹೀಗೆ ತಿರುಗಿ ಹಾಕಿ ತೊಟ್ಟಿನ ಕೆಳಭಾಗದಲ್ಲಿ ಮುರಿದು ತದನಂತರ ಪಂಚಾಮೃತ ಲಭ್ಯ, ಅದಾದ್ಮೇಲೆ ನೈವೇದ್ಯವನ್ನು ಭಗವಂತನಿಗೆ ಮಾಡೋದೇ ಇದೇ ಕ್ರಮ. ಅಂಥದ್ರಲ್ಲಿ ನಾವು ಬಾಳೆಹಣ್ಣುಗಳನ್ನ ದೇವಸ್ಥಾನದಲ್ಲಿ ಅಕಸ್ಮಾತ್ ಕೊಟ್ಟರೆ ಯಾವ ಕಾಲಕ್ಕೂ ಕಚ್ಕೊಂಡು ತಿನ್ನೋದಲ್ಲ. ಹಿಂಗೆ ಒಂದು ಮರ್ಯಾದೆ ಇಲ್ಲದೆ, ದೇವ್ರ ಮುಂದೆ ಒಂದು ಸಂಸ್ಕಾರವಿಲ್ಲದೆ ಬಾಳೆಹಣ್ಣು ಬಾಯಿಲಿಟ್ಕೊಂಬಿಟ್ಟು ಅಂತ ತಿಂತಾ ಇರೋದಲ್ಲ. ಹಾಗೆ ತಿನ್ನಬಾರ್ದು. ಪ್ರಸಾದಗಳನ್ನ ಯಾವತ್ತು ತಿಳ್ಕೊಳ್ಳಿ, ಎಡಗೈಯ ರಾಹು ಬಲಗೈಯ ಕೇತು, ಜ್ಞಾನ ಮೋಕ್ಷ, ಇದರಲ್ಲಿ ಮುರಿದು ಆ ಪ್ರಸಾದವನ್ನು ಬಾಯಿಗೆ ಹಾಕೋಬೇಕು. ಅದನ್ನ ಹಂಗೆ ಹಿಂಗೆ ಅನ್ಕೊಂಡು ಇನ್ನೊಬ್ಬನ್ ತೆಗೆದು ಕೊಡೋದು ಏನ್ ದರಿದ್ರ. ನಿನ್ನ ಎಂಜಲ್ ಇನ್ನೊಬ್ಬನ್ ತಿನ್ನಕ್ಕಾಗತ್ತಾ? ಒಂದು ಚೂರು ಮರ್ಯಾದೆ ಇಲ್ಲ. ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ಇದನ್ನೆಲ್ಲ ಟೇಬಲ್ ಮ್ಯಾನರ್ಸ್ ಅಂತಾರೆ. ಈ ಟೇಬಲ್ ಮ್ಯಾನರ್ಸ್ ಅನ್ನೋದು ಎಲ್ಲಿಂದ ಬಂತು? ಸುಮ್ಮನೆ ಹೇಳ್ಕೊಳ್ಳೋದು. 5 ಸ್ಟಾರ್ ಹೋಟ್ಲಲ್ಲಿ ಇದೇ ನನ್ನ ಮಗ ಏನ್ ಮಾಡ್ತಾನೆ, ತುಂಬಾ ಡೀಸೆಂಟ್ ಆಗಿ ಕೂತ್ಕೊಳ್ಳೋದು, ಏನ್ ತುಂಬಾ ಮ್ಯಾನರ್ಸ್ ಇದ್ದಂಗೆ. ಇಲ್ಲಿ ಮಾಡೋದು ಹಂಗೆ ಇರುತ್ತೆ, ಅಲ್ಲೋಗಿ ಮ್ಯಾನರ್ಸ್ ಅನ್ನೋದು. ಈ ಮ್ಯಾನರಿಸಮ್ಮು ಮೊದಲಿಂದ ಪಾಲಿಸ್ಬೇಕು. ಹೇಳ್ಕೊಡೋರು ಎಲ್ದಿದ್ದಾಗ ಇಲ್ಲಿ ಪಾಪ ಹಿಂಗೆ ಮಾಡ್ತಾರೆ. ಅದಕ್ಕೋಸ್ಕರ ಯಾರಾದರೂ ಪ್ರಸಾದ ತಿಂತಾ ಇದ್ರೆ ಕುಡಿ ಕುಡಿ ಕುಡು ನಾ ತಿಂತೀನಿ, ಅವನು ಆಲ್ರೆಡಿ ಎಂಜಲ್ ಮಾಡಿಬಿಟ್ಟಿರ್ತಾನೆ, ಅವನು ದರಿದ್ರ ಇವನು ತಿನ್ನೋದು. ಇದೆಲ್ಲ ಒಂದು ಸಂಸ್ಕಾರವೇ? ತಗೊಳ್ಳಿ, ಇನ್ನೊಂದು ತಗೊಂಡು ತಿನ್ನಿ, ಬೇಡ ಅಂದವರು ಅದರಲ್ಲೇ ಹೋಗಿ ತಿನ್ನೋದಾ? ತಿಳ್ಕೊಳ್ಳಿ, ಯಾವತ್ತು ಒಂದು ತಾಯಿ ಎಂಜಲನ್ನ ಮಗ ಆದವನು ಯಾವತ್ತು ಮುಗಿಯುತ್ತೆ ಅಂದ್ರೆ ಅವನಿಗೆ ಯಾವತ್ತಾದ್ರೂ ಉಪನಯನವನ್ನ ಮಾಡುತ್ತೋ ಆವತ್ತೇ ತಾಯಿ ಎಂಜಲು ಕೂಡ ತಿನ್ನೋದು ಬಿಟ್ಬಿಡ್ಬೇಕು ಅಂತಾರೆ. ಮೊದಲಾದ್ರೆ ಏನ್ ಮಾಡೋರು, ತಾಯಿ ಒಂದು ತಟ್ಟೆಯಲ್ಲಿ ತಿಂದು ಮಗು ತಿನ್ನಿಸ್ತಾ ಇರೋರು. ಅದಾದ್ಮೇಲೆ ಅಕಸ್ಮಾತ್ ಅವಳು ತಿಂತಾ ಇದ್ರು, ತಾಯಿ ಮಗುಗೆ ಆ ಮಗು ಮುಖಾಂತರವಾಗಿ ತಾಯಿ ತಟ್ಟೆನಲ್ಲಿ ಅವಳು ತಗೊಂಡು ತಿನ್ನೋಳು. ಗಂಡ ಹೆಂಡತಿಗೆ ಬಿಟ್ಟರೆ ಅಂದರೆ ಈ ಪಾತಿವ್ರತ ಧರ್ಮ ಹೇಗಿದ್ದೆ, ಗಂಡ ಹಾಕಿದ ಎಲೆಯಲ್ಲಿ ಅವಳ ಪ್ರಸಾದವನ್ನ ಅವನು ಊಟ ಮಾಡಿದ ನಂತರ ಅದೇ ಎಲೆಯಲ್ಲಿ ಬಡಿಸ್ಕೊಡೋರು ಸಾಧ್ವಿ ಸದಾಮಣಿಗಳು. ಅದೆಲ್ಲ ಈ ಕಾಲದಲ್ಲಿ ಇಲ್ಲ ಬಿಡಿ. ಅವರೆಲ್ಲ ಏನ್ ಮಾಡೋರು, ಅದನ್ನ ಮಾತ್ರ ಎಂಜಲು ಅವನ ಎಲೆಯಲ್ಲಿ ನಾನು ತಿನ್ನೋ ಅಂತ ಕರ್ಮ ಏನಂತ ಅನ್ನೋ ಹೆಂಗಸ್ರು ಈ ಕಾಲದಲ್ಲಿ ಇದ್ದಾರೆ. ಆದರೆ ಆ ಕಾಲದಲ್ಲಿ ಏನು ಹೇಳೋರು, ಆ ಎಲೆಯಲ್ಲಿ ಉಂಡಾಗ ಅವಳು ಬೇಕಾಗಿದ್ದೇನೋ ದೀರ್ಘ ಸೌಮಂಗಲ್ಯತ್ವ, ಅಂದ್ರೆ ನಿನ್ನ ಕರ್ಮಗಳು ನಾನು ತಗೊಂತೀನಿ ಅಂತ ಆ ಕಾಲದಲ್ಲಿ ಇರ್ತಕ್ಕಂಥ ಪಾತಿವ್ರತ ಧರ್ಮ ಪಾಲಿಸ್ತಾ ಇತ್ತು. ಇದರ ಸಂಸ್ಕಾರಗಳು. ಕೆಲವೊಂದನ್ನ ಪಂಚಾಮೃತವಾಗಿ ಊಟವನ್ನ ಮಾಡಬೇಕಾದ್ರೆ ಈ 5 ಬೆರಳುಗಳು ಇರಬೇಕು. ಹಿಂಗೆ ಸ್ಟೈಲ್ ಆಗಿ ಹಿಂಗೆ ಇಟ್ಕೊಳ್ಳೋದು, ಏನೋ ಹಿಂಗೆ ಅನ್ನೋದು ಅದೆಲ್ಲ ಮಾಡಬಾರ್ದು. ಈ ಹಸ್ತಗಳಿಗೆ ಯಾವ ಕಾಲಕ್ಕೂ ಪ್ರಸಾದಗಳು ಹೀಗೆಲ್ಲ ಸೋಕಬಾರ್ದು. ಪ್ರಸಾದಗಳು ಅಕಸ್ಮಾತ್ ಕೊಟ್ಟರೆ ಇದನ್ನ ಹೀಗೆ ತಿನ್ನಬೇಕೇ ಹೊರತು ಯಾವ ಕಾಲಕ್ಕೂ ಹಮ್ ಅಂತ ನುಂಗು ತಿನ್ನಬಾರ್ದು. ಇದನ್ನ ಕ್ರಮವಾಗಿ ತಿಳ್ಕೊಳ್ಳಿ. ಈ ಕ್ರಮಗಳನ್ನ ತಿಳ್ಕೊಳ್ಳದೆ ನೀವು ಮಾಡೋ ತಪ್ಪಿಗೆ ಎಷ್ಟೋ ವಿಧವಾದ ದೋಷಗಳು, ಇನ್ನೊಬ್ಬನ ದೋಷ ಮತ್ತೊಬ್ಬನಿಗೆ. ಕೆಲವು ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಿರ್ತಾರೆ ಹೆಂಗಸರು, ಹಾಗೆ ಆ ಅಡಿಗೆ ಮಾಡ್ತಾ ಇದ್ದ ಹಾಗೆ ಹಿಂಗೆ ಹಾಕೊಂಡ್ಬಿಡು ಅನ್ನೋದು. ಈ ಕೈ ತೊಳ್ಕೊಳ್ಳೋದು ಬೇಡ, ದರಿದ್ರ. ಆ ಕೈಯಲ್ಲೇ ಇರುತ್ತೆ ಹಿಂಗೆ ಮಾಡೋದು. ಇವನ ಎಂಜಲು ಅವನು ಮುಟ್ಟದಾಗ, ಅವನ ಎಂಜಲು ಇವನು ತಿಂದಾಗ, ಇವನ ದಾರಿದ್ರ ಅವನಿಗೆ ಶಿಫ್ಟು, ಅವನ ದಾರಿದ್ರ ಇವನ್ ಶಿಫ್ಟು. ಅದಕ್ಕೋಸ್ಕರ ಗಂಡ ಹೆಂಡತಿಗೆ ಮಾತ್ರ ಈ ಅಧಿಕಾರ ಬಿಟ್ರೆ ಇನ್ನು ಯಾವ ಕಾಲಕ್ಕೂ ತಾಯಿಯ ಮಗನ ಋಣ ಕೂಡ ಉಪನಯನ ಮಾಡಿದಾಗಲೇ ಏನು ಹೇಳ್ಬಿಡ್ತಾರೆ, ಇವತ್ತೇ ಕೊನೆಯಪ್ಪ, ನಿಮ್ಮ ತಾಯಿ ಮಗ ಊಟ ಮಾಡೋದು ಒಂದೇ ಎಲೆಯಲ್ಲಿ ಮಾಡಿಬಿಟ್ಟು ಆ ಉಪನಯನ ನಂತರವನ್ನ ಪರಿವರ್ತನೆ ಮಾಡ್ಕೊಂಬಿಡಿ, ಇನ್ನು ಮೇಲೆ ಯಾವ ಕಾಲಕ್ಕೂ ತಾಯಿ ಎಂಜಲು ನೀನು ತಿನ್ನೋ ಹಾಗಿಲ್ಲ, ಇಲ್ಲಿಗೆ ನಿನ್ನ ಋಣ ಮುಗಿದೋಯ್ತು ಅಂತ ಹೇಳಿ ಆ ಕಾಲದಲ್ಲೇ ಪಾರ್ವತಿ ಗಣಪತಿ ಮುಖಾಂತರವಾಗಿ ಮುತ್ತುಕದೆಲೆ ಊಟ ಮಾಡುವಾಗಲೇ ಹೇಳ್ಬಿಟ್ಟು. ಇದೆಲ್ಲ ಒಂದು ಸಂಸ್ಕಾರ. ಅದನ್ನ ಯಾವ ಕಾಲಕ್ಕೂ ತಿನ್ನೋದು ಕಲ್ತ್ಕೊಳ್ಳಿ. ದೊಡ್ಡವರ ಮುಂದೆ ನೀವು ತಿನ್ನಬೇಕಾದ್ರೆ ಯಾವತ್ತು ಮುರಿದು ತಿನ್ನಬೇಕು. ಪ್ರಸಾದವನ್ನು ತಿನ್ನಬೇಕಾದ್ರೆ ಮುರಿದು ಹೀಗೆ ಬಾಯಿಗೆ ಹಾಕೊಂಡು ತಿನ್ನಬೇಕು. ಬಾಯೆಲ್ಲ ಚಪ್ಪರಿಸೋವಂಥದ್ದು, ಅದನ್ನು ಒರೆಸ್ಕೊಳ್ಳಲ್ಲ, ಹಾಗೆ ಪ್ಯಾಂಟ್ ಹಿಂಗೆ ಅನ್ಕೊಂಡ್ಬಿಡೋದು, ಅನ್ಕೊಂಡು ಮುಟ್ಟೋದು ಮತ್ತೆ. ಇದೆಲ್ಲ ಕಲ್ಚರ್ ಅಲ್ಲ.
ಅದನ್ನು ಕಲ್ತ್ಕೋಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಸಂಸ್ಕಾರಗಳು. ಇದಾದ್ಮೇಲೆ ತೀರ್ಥ ತಗೊಂತೀರಾ, ತೀರ್ಥ ತಗೊಂಡ ತಕ್ಷಣ ಕೈಯಿಂದ ತೊಳ್ಕೋಬೇಕು. ಇದೇ ತೀರ್ಥವನ್ನು ತಗೊಂಡು ತಲೆಗೆ ಉಚ್ಕೊಳ್ಳೋದು, ಗೋಡೆಗೆ ಹಚ್ಬಿಡೋದು. ಆ ಕಂಬಕ್ಕೆ, ಆ ಗೋಡೆ ಒಳಗಿರೋ ದೇವರಿಗೆ ಹಚ್ಬಿಟ್ಟಾಗ ಏನಾಗತ್ತೆ, ಸ್ಕಿನ್ ಡಿಸೀಸಸ್, ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿದಾಗ ಕೊಪ್ಪಳವಾಗಿ ಗಂಟು ಕಟ್ಟತ್ತೆ. ಸ್ಕಿನ್ಗೆ ಯಾವ ಕಾಲಕ್ಕೆ ಅಲರ್ಜಿ, ಏನೇನು ಪುರಿ ಶುರು ಆಗ್ಬಿಡುತ್ತೆ. ಒಳಭಾಗದಲ್ಲಿ ರಕ್ತಚರಣೆಗಳೆಲ್ಲ ನಿಂತು ಹೋಗುತ್ತೆ. ಯಾಕಂದ್ರೆ ಈಶ್ವರನ ದೇವಸ್ಥಾನಕ್ಕೆ ಮೆತ್ತಿದ್ದೀರಾ, ಎಂಜಲು ಅದೆಲ್ಲ ಕಲ್ತ್ಕೋಬೇಕು ನೀವು. ಇದಕ್ಕೆ ಅನುಭವಿಸೋದು. ವಿಷ್ಣು ದೇವಸ್ಥಾನಕ್ಕೆ ಹಚ್ಚಿ ಏನಾಗತ್ತೆ, ಕಾಲು ನೋವುಗಳು ಶುರುವಾಗತ್ತೆ. ವಾಟರ್ ಕಂಟೆಂಟ್ಸ್ ಅಂದರೆ ಕಾಲು ಬೆರಳು ಮಧ್ಯಭಾಗದಲ್ಲಿ ರೋಗಗಳು ಶುರುವಾಗತ್ತೆ. ಶೂಸ್ ನಿಮ್ಗೆ ಗೊತ್ತಾಗಲ್ಲ ಹೇಗಾಗತ್ತೆ ಅಂದರೆ, ಶೂಸ್ ಸಾಕೊಳಕ್ಕೆ ಶುರು ಮಾಡಿಸ್ತಾನೆ, ಒಳಭಾಗದಲ್ಲಿ ವಾಸನೆಗಳು ಶುರು ಮಾಡ್ತಾನೆ, ಆ ಕಾಲು ಭಾಗದಲ್ಲಿ ಕುಯ್ಯೋ ಶುರು ಮಾಡ್ತಾನೆ, ಅಯ್ಯೋ ಕಾಲು ನೋವುಗಳು ಶುರು ಮಾಡ್ತಾನೆ. ಇದನ್ನ ವಿಷ್ಣು ದೇವಸ್ಥಾನದಲ್ಲಿ ಯಾವತ್ತು ತೀರ್ಥವನ್ನು ಹೇಗೆ ಹಂಚ್ತೀರಾ, ಆವತ್ತಾಗುವ ಅನುಭವಗಳಿದು. ಶಿವನ ದೇವಸ್ಥಾನದಲ್ಲಿ ಆಗಿರೋ ಎಷ್ಟೋ ಅರ್ಚಕರು ಮಾಡಿರ್ತಕ್ಕಂಥ ಕೆಲಸಗಳು. ವಿಭೂತಿಗಳು ಅಷ್ಟೇ, ಹಣೆಗೆ ಹಚ್ಕೊಂಡ್ಬಿಟ್ಟು ಎತ್ಕೊಂಡಾಗ ಅಲ್ಲಿಡೋದಲ್ಲ. ನಿನ್ನ ಹಣೆಗೆ ಹಚ್ಕೊಂಡ್ರ ವಿಭೂತಿ ದೇವ್ರ ಮೇಲೆ ಹಾಕೋದ, ಒಂದು ಪೇಪರ್ ತಗೋ, ಪೇಪರಲ್ಲಿ ಹಾಕೋ, ತಗೊಂಡು ಹೋಗು. ಅದಾದ್ಮೇಲೆ ಪ್ರಸಾದಗಳನ್ನ, ನೈವೇದ್ಯವನ್ನ ದೇವಸ್ಥಾನದಲ್ಲಿ ಕೊಟ್ಟಿರೋದು ಯಾವತ್ತೂ ಆವರಣದಲ್ಲಿ ಕೂತ್ಕೊಂಡು ತಿನ್ನಬಾರ್ದು. ಕೊಟ್ಟ ತಕ್ಷಣ ಲಬಕ್ ಅಂತ ತಿನ್ನೋದು ಏನು ಯಾವತ್ತೂ ನೋಡಿಲ್ಲ ಬಿಕ್ನಾಸಿಗಳು. ಹೊರಗಡೆ ಹೋಗಿ ನಿಧಾನಕ್ಕೆ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕು. ಇದೆಲ್ಲ ಒಂದು ಕಲ್ಚರ್, ಇದೆಲ್ಲ ಒಂದು ಸಂಸ್ಕಾರ, ಇದು ಸಂಸ್ಕೃತಿ. ಹೇಳ್ಕೊಡ್ತಕ್ಕಂಥವ್ರು ದೊಡ್ಡವರಾದವರು ಹೇಳಬೇಕು, ಇದನ್ನ ಕಲಿಬೇಕು. ಇನ್ನೊಬ್ಬರ ಕೈಯಲ್ಲಿ, ಇನ್ನೊಬ್ಬರ ತಟ್ಟೆನಲ್ಲಿ ಇನ್ನ ಮೇಲೆ ಯಾವನಾದರೂ ಊಟ ಮಾಡೋದು ಆದರೆ ನಿಮ್ಮ ತಟ್ಟೆ, ನಿಮ್ಮ ಲೋಟ, ನಿಮ್ಮ ಊಟ. ಅದನ್ನು ಬಿಟ್ಟು ಫ್ರೆಂಡ್ ಸರ್ಕಲ್ಲು, ನಾವು ಪರವಾಗಿಲ್ಲ, ಅವನು ತಿಂತಾ ಇದ್ದಾನೆ, ಇವನು ಕೈ ಹಾಕ್ತಾನೆ. ನಾಯಿಗಳು, ಪ್ರಾಣಿಗೂ ಮನುಷ್ಯಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಇದೇ ಮಾಡ್ತಕ್ಕಂಥ ಸಂಸ್ಕಾರಗಳು. ಅದಕ್ಕೆ ಎಲ್ಲರೂ ಒಂದೇ ಭಕ್ಷಣ ಭೋಜನಗಳ ತಿನ್ನೋ ಪ್ರಶ್ನೆ ಅಲ್ಲ. ಇದೆಲ್ಲ ಬಂದಿರತಕ್ಕಂಥದ್ದು ಯಾರಿಂದ? ಆಪದೋಷಗಳಿಂದ. ಈ ಸಂಸ್ಕಾರಗಳಲ್ಲಿ ಮತ್ತಷ್ಟು ವಿಚಾರಗಳು. ಎಂಜಿಲ್ ಬಗ್ಗೆನೇ, ಎಲ್ಲಿ ಉಗಿಬೇಕು, ಎಲ್ಲಿ ಉಗಿಬಾರ್ದು, ಉಗಿದಾಗ ಎಷ್ಟು ಉಗಿತಿರ್ತೀರ, ಅದರಿಂದ ಬರ್ತಕ್ಕಂಥ ದೋಷಗಳು. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಿಮಗೂ ಸಮಯ ಬೇಕು. ಆದರೆ ನಮಗೂ ಸಮಯ ಇಲ್ಲದಿರೋ ಕಾರಣ ನಿಮ್ಮೆಲ್ಲರಿಗೂ ಇವತ್ತಿನ ಕೃಷ್ಣ ರಹಸ್ಯದ ಬಹಳ ವಿಚಾರಗಳನ್ನು ಮಾತಾಡಿರೋ ಸಂಸ್ಕಾರದಲ್ಲಿ ನಾವು ಕೃಷ್ಣ ಪರಮಾತ್ಮನ ಜಪ, ಆ ಜಪ ತಪ ನೀವುಗಳು ಹೇಳ್ಕೊಳ್ಳೋಕ್ಕೆ ಕೃಷ್ಣ ಮೂಲ ಮಂತ್ರವನ್ನು ಹೇಳ್ತೀನಿ. ಆ ಕೃಷ್ಣನ ನಮಸ್ಕಾರ ಮಾಡ್ಕೊಂತ ಕೃಷ್ಣ ರಹಸ್ಯಕ್ಕೆ ಹೋಗ್ತಾ ಇರೋಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಮ ಹರೇ ಹರೇ ಎಂದಾಗ ಕೃಷ್ಣನಿಗೆ ರಾಮನಿಗೆ ದ್ವಾಪರಯುಗಕ್ಕೂ ನಾವು ತ್ರೇತಾಯುಗಕ್ಕೂ ಇರತಕ್ಕಂಥ ಸಂಬಂಧ ಅಷ್ಟೇ ಚೆನ್ನಾಗಿ ಸೇರುತ್ತೆ. ಅದನ್ನ ಯಾವ ಕಾಲಕ್ಕೂ ಹೇಳ್ಕೊಳ್ಳೋದಕ್ಕೆ ಈ ಕೃಷ್ಣ ಪರಮಾತ್ಮನ ಮೂಲ ರಹಸ್ಯ ಮಂತ್ರ ಯಾವುದೋ, ಯತ್ರ ಯೋಗೀಶ್ವರ, ಇದನ್ನ ಹೇಳಬೇಕು. ಆದರೆ ಪೂರ್ತಿ ಮಾಡೋದು ನಾಳೆಗೆ. ನೀವೇನ್ ಮಾಡಬೇಕು? ನಾವೆಲ್ಲ ಹೇಳೋ ರೀತಿಯಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ಗುರುಜಿ, ಇಂದಿನ ಸಂಸ್ಕಾರ ವಿಭಾಗದಲ್ಲಿ ಒಂದು ಮಾತನ್ನಂತೂ ಹೇಳಿದ್ರಿ, ಬೇರೆಯವರ ಎಂಜಲನ್ನ ತಿಂದ್ರೆ ಅವರ ಒಂದು ದೋಷವನ್ನ ಹಂಚ್ಕೊಂಡಂಗೆ ನಾವು ಕೂಡ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಸರಿಯಾಗಿ 9 ಗಂಟೆಗೆ. ಎಲ್ಲಿ? ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.